ಅಧ್ಯಾಯ 2. ನಾನಿಲ್ಲಿ ಒಮ್ಮೆ ನಿಂತು ಸ್ವಲ್ಪ ವಿವರಿಸಬೇಕು. ಇದರಿಂದ ನನ್ನ ಮಾತುಗಳಿಗೆ ವಿಶ್ವಾಸಾರ್ಹತೆ ಬರದಿದ್ದರೂ ನಾನು ಭ್ರಮಾಧೀನನಲ್ಲ ಮತ್ತು ಇದೆಲ್ಲವೂ ನನ್ನ ಅನಿರ್ಬಂಧಿತ ಕಲ್ಪನೆಯಲ್ಲ ಎಂದು ಮನದಟ್ಟಾಗಬಹುದು. ಕನಿಷ್ಠ ಪಕ್ಷ ಇದರಿಂದ ನಾನು ಎಲ್ಲೂ ವಿವರಿಸಲು ನಿಲ್ಲಿಸದೆ ಮುಂದುವರೆಸುವುದಂತೂ ಸಾಧ್ಯವಾಗುತ್ತದೆ. ನಾವು ಬಡವರಾಗಿದ್ದೆವು ಮತ್ತು ಅದು ನನ್ನನ್ನು ಏಕಾಂಗಿತನಕ್ಕೆ ದೂಡಿತು. ಆದರೆ ಅದು ನನ್ನ ಒಳಪ್ರಪಂಚವನ್ನು ವಿಸ್ತರಿಸಿಕೊಳ್ಳಲು ನನಗೆ ನೆರವಾಯಿತು. ನಾನು ತುಂಬ ಓದಿದೆ. ಬರ್ನಾರ್ಡ್ ಶಾ, ಮಾಮ್ ಲಾರೆನ್ಸ್, ಹಕ್ಸಲ್, ರಸೆಲ್, ಈಲಿಯಟ್, ಕಾಮು, ಕಾಫ್ಕಾ, ಸಾರ್ತ್ರೆ ಮತ್ತು ಅನೇಕರನ್ನು ಓದಿದೆ. ಕೆಲವು ಸಣ್ಣ ಕಥೆಗಳು, ಪದ್ಯಗಳು ಮತ್ತು ಸ್ನೇಹಿತನೊಬ್ಬನಿಗಾಗಿ ಒಂದು ಚಿತ್ರಕಥೆಯನ್ನು ಬರೆದೆ. ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ನವ್ಯ ಮಾರ್ಗವನ್ನು ಹತ್ತಿರದಿಂದ ಅಭ್ಯಸಿಸಿದೆ. ಕನ್ನಡದಲ್ಲಿ ಅನೇಕ ಕಾದಂಬರಿಗಳನ್ನು, ಸಣ್ಣ ಕಥೆಗಳನ್ನು ಬರೆದೆ. ಪ್ರಾರಂಭದಲ್ಲಿ ನನಗೆ ಪ್ರಕಾಶಕರು ಸಿಗಲಿಲ್ಲ. ನಂತರ ಅವಕಾಶ ದೊರೆತಾಗ ನನಗೆ ಪ್ರಕಟಿಸುವ ಮನಸ್ಸಿರಲಿಲ್ಲ. ಇನ್ನೂ ಉತ್ತಮ ಕೃತಿಗಳನ್ನು ಹೊರತರಲು ನಾನು ಬಯಸಿದೆ. ಸಣ್ಣ ವಯಸ್ಸಿನಿಂದಲೇ ನಾನು ಚಿತ್ರಕಲೆ ರಚಿಸುತ್ತಿದ್ದೆ. ಸಾಂಪ್ರದಾಯಿಕ ತರಬೇತಿಯೂ ಇಲ್ಲದಿದ್ದರಿಂದ ನನ್ನಿಷ್ಟ ಬಂದಂತೆ ಚಿತ್ರ ರಚಿಸುತ್ತಾ ನನ್ನದೇ ಶೈಲಿಯನ್ನು ರೂಢಿಸಿಕೊಳ್ಳಲು ಸಾಧ್ಯವಾಯಿತು. ನನ್ನ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಾಗ ಕುಟುಂಬ ನಿರ್ವಹಣೆಗಾಗಿ ನಾನು ಚಿತ್ರಕಲೆಯನ್ನು ಕೈಬಿಡಬೇಕಾಯಿತು. ನನ್ನ ಮದುವೆಯಾದ ಮೇಲೆ ಪತ್ನಿಯು ನೌಕರಿಯಲ್ಲಿದ್ದುದರಿಂದ ನಮ್ಮ ಆರ್ಥಿಕ ಹೊರೆ ಕೊಂಚ ತಗ್ಗಿತು. ನಾನು ಟೆಲಿಗ್ರಾಫ್ ಇಲಾಖೆಯಲ್ಲಿ ನೌಕರಿಯಲ್ಲಿದ್ದೆ. ನನ್ನೊಳಗಿನ ಸೃಜನಶೀಲತೆಯ ಸೆಲೆ ಅಲ್ಲೇ ಮಡುಗಟ್ಟಿತು. ಅದನ್ನು ಹಂಚಿಕೊಳ್ಳಲು ನನಗೆ ಯಾರೂ ಸಿಗಲಿಲ್ಲ. ಕೆಲವು ಸ್ನೇಹಿತರು ಆ ಕಾಲದ ವಿಷಯಗಳನ್ನು ಚರ್ಚಿಸುತ್ತಾ ಕಾಲ ಕಳೆದರು. ಆದರೆ ಯಾರೂ ಕೇಳಿಸಿಕೊಳ್ಳುತ್ತಿರಲಿಲ್ಲ. ನನ್ನೊಳಗೂ ಕನಸುಗಳ ಪ್ರಪಂಚವೊಂದಿದೆ ಎಂಬ ಅನುಮಾನ ಬಹುಶಃ ಯಾರಿಗೂ ಬರಲಿಲ್ಲ. ಪ್ರಾರಂಭದಲ್ಲಿ ಇವೆಲ್ಲವನ್ನೂ ಒಂದಲ್ಲ ಒಂದು ದಿನ ಪದಗಳು ಮತ್ತು ಚಿತ್ರಗಳಲ್ಲಿ ಹೊರತರುತ್ತೇನೆಂಬ ಭರವಸೆ ಇತ್ತು. ಆದರೆ ಬದುಕು ನನ್ನ ಯೌವನ ಮತ್ತು ಆಯಸ್ಸನ್ನು ಕಳೆಯತೊಡಗಿದಂತೆ ಈ ಭರವಸೆಯಿಲ್ಲದೆ ನಾನು ಬದುಕಲಾರಂಭಿಸಿದೆ. ಕ್ರಮೇಣ ಜೀವಿಸಿರುವುದೇ ಸಂತೋಷದಾಯಕ ಎಂದು ಅರಿತುಕೊಂಡೆ. ನನ್ನೊಳಗಿನ ಸೃಜನಶೀಲತೆಯನ್ನು ನನಗಾಗಿ ಜೀವಂತವಾಗಿಡುವುದು ಅದನ್ನು ಇತರರಿಗಾಗಿ ಹೊರತರುವುದಕ್ಕಿಂತಲೂ ಮುಖ್ಯವಾಗಿತ್ತು. ಪುಸ್ತಕಗಳು, ಸಿನಿಮಾ, ಸಂಗೀತ ಇವೇ ನನ್ನ ಪ್ರಪಂಚವಾಗಿದ್ದವು. ಮನುಷ್ಯರ ನಿರ್ಲಜ್ಜ ಸ್ವಾರ್ಥ ಮತ್ತು ಅಧಿಕಾರ ದಾಹದಿಂದ ಹೊರಜಗತ್ತು ಶೋಷಣೆಗೊಳಗಾಗುತ್ತಾ ನಾಶವಾಗುತ್ತಿದ್ದುದನ್ನು ನಾನು ಅಸಹಾಯಕನಾಗಿ ನೋಡುತ್ತಾ ಉಳಿದೆ. ಮೌಲ್ಯ ವ್ಯವಸ್ಥೆ ಕುಸಿಯುತ್ತಾ ನಮ್ಮ ದೇಶವು ಸಾಟಿ ಇಲ್ಲದ ಅಹಿಂಸಾತ್ಮಕ ಆಧ್ಯಾತ್ಮಿಕ ಚಳುವಳಿಯಿಂದ ಸಂಪಾದಿಸಿದ ಸ್ವಾತಂತ್ರ್ಯವು ದುರುಪಯೋಗಗೊಳ್ಳುತ್ತಿದ್ದುದನ್ನು ನೋಡುತ್ತಾ ನಾನು ನಿರಾಶನಾದೆ. ಸುವ್ಯವಸ್ಥಿತ ಮತ್ತು ನ್ಯಾಯಶೀಲವಾದ ಭವಿಷ್ಯದಲ್ಲಿ ನಾನು ನಂಬಿಕೆ ಕಳೆದುಕೊಂಡೆ. ನನಗೆ ದೇವರಲ್ಲಿ ವಿಶ್ವಾಸವಿರಲಿಲ್ಲ. ಇಂಥ ಸಮಯದಲ್ಲಿ ಒಮ್ಮೆ ಅನಿರೀಕ್ಷಿತವಾಗಿ ನಾನು ಸಾಯಿಬಾಬಾರನ್ನು ಭೇಟಿಯಾಗಲು ಹೋದೆ. ಒಂದು ದಿನ ನಾನು ನನ್ನ ಪತ್ನಿಯೊಂದಿಗೆ ಸಾಯಿಬಾಬಾರ ದರ್ಶನಕ್ಕಾಗಿ ವೈಟ್ಫೀಲ್ಡ್ಗೆ ಹೋದೆ. ನನ್ನ ಪತ್ನಿ ಅವರ ಭಕ್ತೆಯಾಗಿದ್ದಳು. ಅವರು ಶೂನ್ಯದಿಂದ ವಸ್ತುಗಳನ್ನು ಪ್ರತ್ಯಕ್ಷಗೊಳಿಸುವ ಬಗ್ಗೆ ಆಕೆ ಸಾಕಷ್ಟು ಅಭಿಮಾನದಿಂದ ಮಾತನಾಡುತ್ತಿದ್ದಳು. ನನಗೆ ಆ ಪವಾಡವನ್ನು ನೋಡಬೇಕಿತ್ತು. ಅವರ ಬಗ್ಗೆ ಏನೊಂದನ್ನೂ ತಿಳಿದುಕೊಳ್ಳದೆ ಕೇವಲ ಕುತೂಹಲದಿಂದ ನಾನಲ್ಲಿಗೆ ಹೋದೆ.
ಸಂಜೆಯ ವೇಳೆ ಸಾಯಿಬಾಬಾ ತಮ್ಮ ನಿವಾಸದಿಂದ ಹೊರಬಂದು ಒಂದು ದೊಡ್ಡ ಮರದ ಕೆಳಗೆ ಸೇರಿ ಭಜನೆ ಮಾಡುತ್ತಿದ್ದ ಭಕ್ತರ ಭಾರೀ ಸಮೂಹದತ್ತ ಬಂದರು. ಅವರು ಜನರ ಮಧ್ಯೆ ನಡೆದು ಬಂದಂತೆ ಅಲ್ಲಿ ಏರುತ್ತಿದ್ದ ಉತ್ಸಾಹ ಮತ್ತು ಭಕ್ತಿಯ ತೀವ್ರತೆಯನ್ನು ನಾನು ಗಮನಿಸುತ್ತಾ ಉಳಿದೆ. ಆಗ ಅವರು ಆ ಪವಾಡವನ್ನು ಮಾಡಿದರು. ತಮ್ಮ ಕೈಯನ್ನು ವೃತ್ತಾಕಾರವಾಗಿ ಅನೇಕ ಬಾರಿ ತಿರುಗಿಸಿ ತಕ್ಷಣ ಮುಷ್ಟಿ ಬಿಗಿದು ನಂತರ ಒಬ್ಬ ಹಿರಿಯರಿಗೆ ವಿಭೂತಿ ಕೊಟ್ಟರು. ಜನರ ಗುಂಪು ಹೆಚ್ಚುತ್ತಿತ್ತು. ಅವರು ಹೇಗೆ ಆ ಪವಾಡ ಮಾಡಿದರೋ ಅರ್ಥವಾಗದೆ ಯೋಚಿಸತೊಡಗಿದೆ. ಒಂದು ತಾಸಿನ ನಂತರ ಸಾಯಿಬಾಬಾ ತಮ್ಮ ನಿವಾಸಕ್ಕೆ ಮರಳಿದಾಗ ಜನರ ಗುಂಪು ಚದುರತೊಡಗಿತು. ಆಗ ಯಾರೋ ನನ್ನೊಂದಿಗೆ ಮಾತನಾಡುತ್ತಿರುವುದು ನನಗೆ ಕೇಳಿಸಿತು. ನೇರವಾಗಿ ಅಲ್ಲ, ಮಾನಸಿಕವಾಗಿ. ಅದು ಸ್ಪಷ್ಟವಾಗಿ ಗಟ್ಟಿ ಧ್ವನಿ. ಇದು ಏನೂ ಅಲ್ಲ, ಇದಕ್ಕಿಂತಲೂ ದೊಡ್ಡ ವಿಸ್ಮಯಗಳು, ನಾವರಿಯದ ಸತ್ಯಗಳು ಇವೆ. ಅದು ಸಾಯಿಬಾಬಾರವರೇ, ಬಹುಶಃ ಅವರೇ ಇದ್ದಿರಬೇಕು. ಅದು ಹೇಗೋ ಅವರೇ ಮಾತನಾಡಿದ್ದು ಎಂದು ನನಗೆ ತಿಳಿಯಿತು. ನನಗೆ ಇನ್ನೂ ಹೆಚ್ಚಿನದನ್ನು ಕೇಳಿ ತಿಳಿದುಕೊಳ್ಳುವ ಮನಸ್ಸಾಯಿತು. ನಾನು ಸಾಯಿಬಾಬಾರವರ ಕುರಿತ ಎಲ್ಲ ಪುಸ್ತಕಗಳನ್ನು ಓದಿದೆ. ಭಜನೆಗಳಿಗೆ ಸೇರಿಕೊಂಡೆ. ಪುಟ್ಟಪರ್ತಿಗೆ ಹೋಗಿ ಅವರ ಸಂದರ್ಶನಕ್ಕಾಗಿ ಪ್ರಾರ್ಥಿಸಿ ಜನರ ಗುಂಪಿನೊಂದಿಗೆ ದಿನಗಟ್ಟಲೆ ಕಾದೆ. ಸಾಯಿಬಾಬಾ ನನ್ನೊಂದಿಗೆ ಮಾತನಾಡಲಿಲ್ಲ. ನನ್ನ ಮನೆಯ ಸಮೀಪ ಒಬ್ಬ ವೃದ್ಧರಿದ್ದರು. ಭಜನಾ ಮಂಡಳಿಗಳವರು ವಾರದಲ್ಲಿ 3 ಬಾರಿ ಅವರ ಮನೆಯಲ್ಲಿ ಸೇರಿ ಹಾಡುತ್ತಿದ್ದರು. ಅವರು ತಮ್ಮ ಕೋಣೆಯಲ್ಲಿ ಸಾಯಿಬಾಬಾರವರ ಭಾರೀ ಚಿತ್ರಗಳನ್ನು ಇಟ್ಟಿದ್ದರು. ಈ ಚಿತ್ರಗಳಿಂದ ವಿಭೂತಿ ಸುರಿಯುತ್ತಿತ್ತು. ಕೆಲವೊಮ್ಮೆ ಜೇನುತುಪ್ಪ ಒಸರುತ್ತಿತ್ತು. ಅಲ್ಲಿ ಯಾವ ಕಣ್ಕಟ್ಟು ಇರಲಿಲ್ಲ. ಅಲ್ಲದೆ ಕುಪ್ಪಣ್ಣ ಪ್ರಾಮಾಣಿಕರಾಗಿದ್ದವರು. ನಾನು ಇದೆಲ್ಲವನ್ನು ಗಮನಿಸಿದರೂ ಆಗ ನಾನು ಸ್ಪಷ್ಟವಾಗಿ ವಿವರಿಸಲಾಗದಿದ್ದ ಇನ್ನೂ ಹೆಚ್ಚಿನದ್ದೇನನ್ನೋ ನಿರೀಕ್ಷಿಸುತ್ತಿದ್ದೆ. ಭಜನೆಗಳು ಖಂಡಿತವಾಗಿ ಉಲ್ಲಾಸದಾಯಕವಾಗಿದ್ದವು. ಅಲ್ಲಿ ಸಾಕಷ್ಟು ಭಕ್ತರು ಸೇರುತ್ತಿದ್ದರು. ಈ ಗುಂಪುಗಳಲ್ಲಿದ್ದಾಗ ಅವರಲ್ಲಿ ಭಾವಾವೇಶ ಉಕ್ಕುತ್ತಿರುವುದನ್ನು ಕಂಡೆನಾದರೂ ಅದೇ ವ್ಯಕ್ತಿಗಳನ್ನು ಹೊರಗೆ ಭೇಟಿಯಾದಾಗ ಅವರ ಸಾಮಾನ್ಯ ವರ್ತನೆಯನ್ನು ಕಂಡು ನಿರಾಶನಾದೆ. ಅದೇ ಸಿಡುಕು, ಮತ್ಸರ ಮತ್ತಿತರ ಸಾಮಾನ್ಯ ಗುಣಗಳು, ಅದೇ ರೀತಿ ನೀತಿಗಳು, ಧೋರಣೆಗಳು ಅವರಲ್ಲಿ ಮುಂದುವರಿಯುತ್ತಿದ್ದವು. ಅವರ ಗಾಢ ಭಕ್ತಿ ಮತ್ತು ಭಜನೆಗಳು ಅವರಲ್ಲಿ ಶಾಶ್ವತ ಪರಿವರ್ತನೆಯನ್ನುಂಟು ಮಾಡಿರಲಿಲ್ಲ. ನಾನು ಈ ಪವಾಡಗಳ ರಂಗಿನಾಚೆ ಬದುಕಿ ಬೆಳೆಯುವ ಮಾರ್ಗವೊಂದನ್ನು ಹುಡುಕುತ್ತಿದ್ದೆ. ಒಂದು ದಿನ ಭಜನೆಯ ನಂತರ ನನ್ನ ಸ್ನೇಹಿತನೊಬ್ಬ, ನಿನಗೆ ಧ್ಯಾನ ಕಲಿಯುವ ಆಸೆ ಇದೆಯೇ ಎಂದು ಕೇಳಿದಾಗ ಹೌದು ಎಂದುತ್ತರಿಸಿದೆ. ಆತ ನನ್ನನ್ನು ಅಮರರ ಬಳಿ ಕರೆತಂದ. ಜನರು ವೈಜ್ಞಾನಿಕ ಮನೋಭಾವದ ಬಗ್ಗೆ ಮಾತನಾಡುವುದನ್ನು ನಾನು ಸಾಕಷ್ಟು ಸಲ ಕೇಳಿದ್ದೇನೆ. ಕಣ್ಣಿಗೆ ಕಂಡದ್ದೇ ಸತ್ಯ ಮತ್ತು ಪ್ರಯೋಗಗಳಿಂದ ದೃಢಪಟ್ಟದ್ದೇ ವಿಜ್ಞಾನ ಎಂದವರು ಸಾರುತ್ತಿದ್ದರು. ಅಲ್ಲದೆ ದೇವರು, ಸಾವಿನಾಚೆಯ ಬದುಕು, ಆತ್ಮ, ಪವಾಡಗಳು ಇತ್ಯಾದಿಗಳನ್ನು ನಂಬುವುದು ಅವೈಜ್ಞಾನಿಕವೆಂದು ಅವರು ಘೋಷಿಸುತ್ತಿದ್ದರು. ಇವೆಲ್ಲವನ್ನು ಅವರು ಒಪ್ಪಿಕೊಳ್ಳುತ್ತಿರಲಿಲ್ಲ. ನನ್ನ ನಂಬಿಕೆಯೆಂದರೆ ಯಾವುದನ್ನೇ ಕುರುಡಾಗಿ ಒಪ್ಪಿಕೊಳ್ಳುವುದು ಅವೈಜ್ಞಾನಿಕವಾದಂತೆಯೇ ಎಲ್ಲವನ್ನೂ ಕುರುಡಾಗಿ ತಿರಸ್ಕರಿಸುವುದು ಕೂಡ ಅವೈಜ್ಞಾನಿಕವೇ. ನಮಗೆ ಇನ್ನೂ ತಿಳಿಯದ ಸಂಗತಿಗಳೆಲ್ಲ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ನಾವು ಹೇಳಬಲ್ಲೆವೆ. ಹಾಗಿದ್ದರೆ ಶೋಧನೆಗೆ ಅವಕಾಶವೆಲ್ಲಿದೆ? ಶೋಧಿಸದೆ ನಾವು ನಿಗೂಢವಾದದ್ದನ್ನು ಹೇಗೆ ಬೆಳಕಿಗೆ ತರಬಲ್ಲೆವು? ವಿಜ್ಞಾನ ಹೇಗೆ ಮುಂದುವರಿಯಲು ಸಾಧ್ಯ? ಇದನ್ನು ಇನ್ನೊಂದು ಕೋಣದಿಂದ ನೋಡಬಹುದು. ವಿಜ್ಞಾನ ಎಲ್ಲವನ್ನೂ ವಿವರಿಸಬಲ್ಲದೆ? ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿ ದೇವರಿದ್ದಾನೆ ಅಥವಾ ಇಲ್ಲ ಎಂದು ನಿರೂಪಿಸಬಲ್ಲೆವೆ? ಇಂಥ ಪ್ರಯೋಗಾಲಯಗಳು ಮತ್ತು ಉಪಕರಣಗಳ ನೆರವಿಲ್ಲದೆ ತಮ್ಮ ಅಂತರ್ದೃಷ್ಟಿ ಮತ್ತು ಅತೀಂದ್ರಿಯ ಸಾಧನಗಳಿಂದ ಉನ್ನತ ಸತ್ಯಗಳನ್ನರಿಯಲು ಋಷಿಗಳಿಗೆ ಹೇಗೆ ಸಾಧ್ಯವಾಯಿತು?
ವಿಜ್ಞಾನವು ಶೋಧನೆಯಿಂದ ಪ್ರಾರಂಭವಾದರೂ ಅನ್ವೇಷಿಸುವುದನ್ನು ನಿಲ್ಲಿಸುವುದಿಲ್ಲ. ಒಬ್ಬ ನಿಜವಾದ ವಿಜ್ಞಾನಿಯು ಪ್ರಯೋಗಾಲಯಗಳ ಭೌತಿಕ ಗ್ರಹಣ ಸಾಧನಗಳ ಮತ್ತು ಅವುಗಳ ಗ್ರಹಣ ಸಾಮರ್ಥ್ಯಗಳ ಮಿತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಈಗ ವಿವರಿಸಲು ಸಾಧ್ಯವಾಗದ ಸತ್ಯಗಳನ್ನು ತಿರಸ್ಕರಿಸಿ ಅಲ್ಲಗಳೆಯುವುದು ಕೇವಲ ಅವೈಜ್ಞಾನಿಕವಷ್ಟೆ. ನಾವು ತೆರೆದ ಮನಸ್ಸಿನಿಂದ ಸತ್ಯಗಳನ್ನು ಅನ್ವೇಷಿಸಲು ತಯಾರಿರಬೇಕು ಮತ್ತು ಅವಶ್ಯಕ ಸಾಧನಗಳಾದ ಅತೀಂದ್ರಿಯ ಶಕ್ತಿ ಸಾಮರ್ಥ್ಯಗಳನ್ನುಪಯೋಗಿಸಿ ನಿಗೂಢ ವಿಶ್ವಗಳನ್ನು ಶೋಧಿಸಲು ಹೊರಡಬೇಕು. ಎಲ್ಲರೂ ಪ್ರಾಮಾಣಿತವಾದ ಸತ್ಯಗಳಿಂದಷ್ಟೇ ತೃಪ್ತರಾಗಿ ಸುಮ್ಮನಿರುವುದಿಲ್ಲ. ಕೆಲವರು ಹೊಸ ಮಿಂಚುಗಳ ಅನ್ವೇಷಣೆಯಲ್ಲಿ ಸೃಷ್ಟಿಯ ಅಪರಿಚಿತ ವಲಯಗಳತ್ತ ಹೆಜ್ಜೆ ಹಾಕುತ್ತಾರೆ. ಅವರು ತಮ್ಮ ಅಂತರ್ದೃಷ್ಟಿ ಮೊದಲಾದ ಸಾಮರ್ಥ್ಯಗಳ ನೆರವಿನಿಂದ ತಮ್ಮ ಮನಸ್ಸಿನ ಮತ್ತು ಆಳಪ್ರಜ್ಞೆಯ ಪ್ರಯೋಗಶಾಲೆಗಳಲ್ಲಿ ಪ್ರಯೋಗಗಳನ್ನು ನಡೆಸುತ್ತಾರೆ. ಹೊಸ ಸತ್ಯಗಳನ್ನು ಗ್ರಹಿಸುವ ಈ ವ್ಯಕ್ತಿಗಳು ಮಾನವ ಜೀವನವನ್ನು ಶ್ರೀಮಂತಗೊಳಿಸುತ್ತಾರೆ. ಅವರು ಡಾಕ್ಟರೇಟ್ಗಾಗಿ ಹೊಸ ಪ್ರಬಂಧಗಳನ್ನು ಬರೆಯದಿರಬಹುದು ಅಥವಾ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಹುಡುಕಿಕೊಂಡು ಬಾರದಿರಬಹುದು. ಆದರೆ ಕಾಲ ಸರಿದಂತೆ ನಾಗರಿಕತೆಗಳು ಅವರ ಹೆಜ್ಜೆ ಜಾಡಿನಲ್ಲಿ ದಾಪುಗಾಲಿಡುತ್ತಾ ಪ್ರಗತಿ ಸಾಧಿಸುತ್ತವೆ. ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಈ ಎರಡೂ ವಿಜ್ಞಾನಗಳ ಪರಿಣಿತರು ಕಂಡುಹಿಡಿದಿರುವ ಸತ್ಯಗಳನ್ನು ಒಪ್ಪಿಕೊಳ್ಳಬೇಕು. ಅಮರ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯಾಗಿದ್ದರು. ಅವರು ಅನೇಕ ವಿಶೇಷ ಶಕ್ತಿಗಳಾದ ಮೂರನೆಯ ಕಣ್ಣು, ಸೂಕ್ಷ್ಮ ಶರೀರ ಪ್ರಯಾಣ, ವಿವಿಧ ಆಯಾಮಗಳನ್ನು ಪ್ರವೇಶಿಸುವುದು, ವಿಶ್ವದ ಯಾವುದೇ ಭಾಗದಲ್ಲಿರುವ ದಿವ್ಯ ಜೀವಿಗಳನ್ನು ಇಲ್ಲಿಂದಲೇ ಸಂಪರ್ಕಿಸುವುದು ಮೊದಲಾದ ಸಾಮರ್ಥ್ಯಗಳನ್ನು ಸಾಧಿಸಿಕೊಂಡಿದ್ದರು. ಇದಲ್ಲದೆ ಅವರು ಆಧ್ಯಾತ್ಮದ ಅತ್ಯುನ್ನತ ಮಟ್ಟವನ್ನು ಮುಟ್ಟಿ ದೇವರೊಡನೆ ನೇರವಾಗಿ ಒಡನಾಡಬಲ್ಲವರಾಗಿದ್ದರು. ಅವರು ಕೇವಲ ಒಬ್ಬ ಅಸಾಧಾರಣ ಸಾಮರ್ಥ್ಯಗಳಿದ್ದ ವ್ಯಕ್ತಿಯೋ ಅಥವಾ ಸಿದ್ಧಪುರುಷರೋ ಆಗಿರಲಿಲ್ಲ. ಅವರು ಸಾಕ್ಷಾತ್ ಪರಮಾತ್ಮನನ್ನು ಅರಿತಂಥ ಮಹಾತ್ಮರಾಗಿದ್ದರು. ರಾಮಕೃಷ್ಣ ಪರಮಹಂಸ, ರಮಣ ಅಥವಾ ಅರವಿಂದರಂತೆ ಇದ್ದರೂ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬಾಳಸಾಗರವನ್ನು ಈಸಿದರು. ಎಲ್ಲರಂತೆ ತಮಾಷೆ ಮಾಡಿ, ನಕ್ಕು ನಗಿಸುತ್ತಾ, ಕ್ರಿಕೆಟನ್ನು ಆನಂದಿಸುತ್ತಾ, ಕಾರ್ ಓಡಿಸುತ್ತಾ, ಒಳ್ಳೆಯ ಸಾಹಿತ್ಯ, ಉತ್ತಮ ಸಿನಿಮಾ, ಶಾಸ್ತ್ರೀಯ ಸಂಗೀತ ಮುಂತಾದವುಗಳನ್ನು ಆಸ್ವಾದಿಸುತ್ತಾ ಜೀವಿಸಿದರು. ಮೊದಲು ಮಾನವತೆ, ನಂತರ ದೈವಿಕತೆ ಇದು ಅವರ ಮಂತ್ರವಾಗಿತ್ತು. ಅವರು ಅತ್ಯಂತ ಪ್ರೌಢ ಮತ್ತು ಅರ್ಥಪೂರ್ಣವಾದ ಬದುಕನ್ನು ನಡೆಸಿದರು. ಖಂಡಿತವಾಗಿಯೂ ಅವರೊಬ್ಬ ಪರಿಪೂರ್ಣ ವ್ಯಕ್ತಿತ್ವದ ಮಹಾನ್ ಗುರುವಾಗಿದ್ದರು. ಅವರು ನಮಗೆ ಮತ್ತೆ ಮತ್ತೆ ನೆನಪಿಸುತ್ತಿದ್ದರು. ಈ ಅತೀಂದ್ರಿಯ ಶಕ್ತಿಗಳೆಲ್ಲ ಈಗಿನ ಬದುಕಿಗೆ ಅನವಶ್ಯಕ ಎಂದು ತಿಳಿಯಬೇಡಿ. ಇವು ನಮ್ಮ ಮೂಲಭೂತ ಶಕ್ತಿಗಳು. ನಾವು ಇವುಗಳ ಸಂಪರ್ಕ ಕಳೆದುಕೊಂಡಿದ್ದೇವೆ ಅಷ್ಟೆ. ಇವುಗಳ ನೆರವಿನಿಂದ ನಾವು ಹುಟ್ಟು ಮತ್ತು ಸಾವುಗಳ ವಾಸ್ತವಗಳನ್ನರಿಯಬಹುದಲ್ಲದೆ ಈ ಬದುಕಿನ ಕ್ಷಣಿಕತೆ ಮತ್ತು ನಮ್ಮ ಮಿತಿಗಳನ್ನೆಲ್ಲ ದಾಟಿ ಮುಕ್ತಿಯೆಡೆಗೆ ನಡೆಯಬೇಕಾದ ಅವಶ್ಯಕತೆಯನ್ನು ಮನಗಾಣಬಹುದು. ನೆನಪಿರಲಿ, ನಾವು ತಪ್ಪಾಗಿ ತಿಳಿದಂತೆ ಆಧ್ಯಾತ್ಮವು ಕೇವಲ ಪರಲೋಕದ ಸಂಗತಿಯಲ್ಲ, ಅದು ಇಂದಿನ ಬದುಕಿಗೆ ಹೆಚ್ಚು ಪ್ರಸ್ತುತವಾದದ್ದು. ಎಲ್ಲರೂ ಅವರನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡರೋ ಇಲ್ಲವೋ ನನಗೆ ತಿಳಿಯದು. ಬಹುಶಃ ಇಲ್ಲ ಎಂದು ಕಾಣುತ್ತದೆ. ಅತ್ಯಂತ ರೋಚಕವಾಗಿದ್ದ ಅವರ ಸೂಕ್ಷ್ಮಲೋಕದ ಸಾಹಸಗಳ ವರ್ಣನೆಗಳಲ್ಲೇ ಜನರಿಗೆ ಹೆಚ್ಚು ಆಸಕ್ತಿ ಇತ್ತು. ಆದರೆ ಅವರ ಬೋಧನೆಗಳು ಅಥವಾ ಊರ್ಧ್ವ ಲೋಕಗಳ ಋಷಿಗಳಿಂದ ಅವರು ತರುತ್ತಿದ್ದ ಸಂದೇಶಗಳೆಡೆಗೆ ಗಮನ ಹರಿಸಿದವರು ಕೆಲವೇ ಮಂದಿ. ಜನರು ಅಮರರನ್ನು ಅರ್ಥ ಮಾಡಿಕೊಂಡದ್ದೇ ಹೌದಾದರೆ ತಮ್ಮ ಮಕ್ಕಳ ಜಾತಕಗಳನ್ನು ತಂದು ಅವರಿಗೆ ಯಾವಾಗ ಮದುವೆಯಾಗುತ್ತದೆ ಎಂಬಂಥ ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ. ಅಮರ ಜ್ಯೋತಿಷ್ಯರಾಗಿರಲಿಲ್ಲ. ಅವರು ಒಮ್ಮೊಮ್ಮೆ ನಕ್ಕು ನುಡಿಯುತ್ತಿದ್ದರು. ಉನ್ನತ ಸಾಮರ್ಥ್ಯಗಳಿರುವುದು ಈ ರೀತಿ ವೈಯಕ್ತಿಕ ಉಪಯೋಗಕ್ಕಾಗಿ ಅಲ್ಲ.
ಅವುಗಳಿರುವುದು ಉನ್ನತ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು, ಮತ್ತು ಅವುಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾವೇ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ಸುಮಾರು 1930ರಲ್ಲಿ ಅವರು ಈ ದೇಶ 1947ರಲ್ಲಿ ಸ್ವತಂತ್ರವಾಗುವುದೆಂದು, 1948ರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯಾಗುವುದೆಂದು ಭವಿಷ್ಯ ನುಡಿದಿದ್ದರು. ಯಾರೂ ಅವರ ಮಾತನ್ನು ಆಗ ಗಂಭೀರವಾಗಿ ಪರಿಗಣಿಸಲಿಲ್ಲ. ಅವರನ್ನು ಗೇಲಿ ಮಾಡಿ ಮರೆತು ಸುಮ್ಮನಾದರು. ಈ ಘಟನೆಗಳು ನಡೆಯುವವರೆಗೆ ಒಬ್ಬ ಮಹಾನ್ ಋಷಿಯಂತೆ ಅವರಿಗೆ ಎಲ್ಲವೂ ತಿಳಿದಿತ್ತು. ಹೀಗಿದ್ದರೂ ಒಮ್ಮೆ ಒಬ್ಬ ವ್ಯಕ್ತಿ ತಾನು ಪ್ರಯತ್ನಿಸುತ್ತಿದ್ದ ಕೆಲಸ ತನಗೆ ಸಿಗುವುದೇ ಎಂದು ಕೇಳಿದಾಗ ಅಮರ ನನಗೆ ಗೊತ್ತಿಲ್ಲ ಎಂದು ಉತ್ತರಿಸಿದರು. ನಂತರ ಈ ಘಟನೆಯನ್ನು ನಮಗೆ ವಿವರಿಸಿ ಆ ವ್ಯಕ್ತಿಯು ಸಂದರ್ಶನ ಮತ್ತು ಅನಂತರದ ನಿರೀಕ್ಷೆಯ ಅನುಭವಗಳನ್ನು ಹೊಂದುವುದು ಅವಶ್ಯಕವಾಗಿತ್ತು ಎಂದರು. ಪ್ರತಿಯೊಂದು ಅನುಭವವು ನಮಗೆ ಏನನ್ನಾದರೂ ಕಲಿಸುತ್ತದೆ. ನಾವು ಬದುಕಿನ ಪಾಠಗಳನ್ನು ಅನುಭವಗಳಿಂದ ಕಲಿಯುತ್ತೇವೆ. ಒಬ್ಬ ವ್ಯಕ್ತಿಯ ಕಲಿಕೆಯಲ್ಲಿ ನಾವು ಮಧ್ಯೆ ಪ್ರವೇಶಿಸಬಾರದು. ಆದರೆ ಕೆಲವೊಮ್ಮೆ ಅವರು ಇಂಥ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದುದನ್ನು ನಾನು ನೋಡಿದ್ದೆ. ಆಗ ಅವರು ವಿವರಿಸಿದರು, ಒಬ್ಬ ವ್ಯಕ್ತಿ ತೀರಾ ದುರ್ಬಲನಾಗಿದ್ದು ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದರೆ ನಾವು ಆತನಿಗೆ ನೆರವಾಗಬೇಕು. ನಾವು ಒಂದೇ ನಿಯಮವನ್ನು ಪಾಲಿಸಲು ಸಾಧ್ಯವಿಲ್ಲ. ಇನ್ನೂ ಅನೇಕ ನಿಯಮಗಳಿವೆ. ಅಗತ್ಯವಿದ್ದವರಿಗೆ ಅವರು ಸದಾ ನೆರವಾಗುತ್ತಿದ್ದರು ಎಂದು ನನಗೆ ತಿಳಿದಿತ್ತು. ನಾವು ಪಾಶ್ಚಿಮಾತ್ಯ ದೇಶಗಳಿಂದ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತೇವೆ. ಶೇಕ್ಸ್ಪಿಯರ್ನಿಂದ ಜೀನ್ಸ್ವರೆಗೆ, ಮಾರ್ಕ್ಸ್ ವಾದದಿಂದ ಮಡೋನಾವರೆಗೆ ಎಲ್ಲವೂ ನಮಗೆ ಸಮ್ಮತವೇ. ವಿವೇಕಾನಂದ ಮತ್ತು ಪತಂಜಲಿಯನ್ನು ಪಾಶ್ಚಿಮಾತ್ಯರು ಮಹಾನ್ ವ್ಯಕ್ತಿಗಳೆಂದು ಘೋಷಿಸಿದ ನಂತರವೇ ನಾವು ಅವರನ್ನು ಒಪ್ಪಿಕೊಂಡೆವು. ನನಗೆ ಒಮ್ಮೊಮ್ಮೆ ನಾವು ಕೇವಲ ನೆರಳುಗಳಂತೆ ಬದುಕುತ್ತಿದ್ದೇವೆಯೇ ಎಂದೆನಿಸುತ್ತದೆ. ನಾನು ಸೂಕ್ಷ್ಮ ಶರೀರ ಪ್ರಯಾಣ ಮತ್ತು ಇತರ ಲೋಕಗಳ ಬಗ್ಗೆ ಮಾತನಾಡಿದರೆ ನಮ್ಮ ಬುದ್ಧಿ ಜೀವಿವರ್ಗ ನಾನೊಬ್ಬ ವಿಚಿತ್ರ ಕಲ್ಪನೆಗಳ ವ್ಯಕ್ತಿಯೇನೋ ಎಂಬಂತೆ ನನ್ನನ್ನು ಅನುಮಾನಿಸುತ್ತದೆ. ಆದರೆ ಪಶ್ಚಿಮ ದೇಶಗಳಲ್ಲಿ ಅನೇಕ ವ್ಯಕ್ತಿಗಳು ಮತ್ತು ಗುಂಪುಗಳು ಸೂಕ್ಷ್ಮಲೋಕದ ಅನುಭವಗಳು, ಚೈತನ್ಯಗಳು, ನವಯುಗ, ಯುಗಪುರುಷ ಮತ್ತಿತರ ಸಂಗತಿಗಳ ಬಗ್ಗೆ ಮಾತನಾಡುವುದನ್ನು ಕಂಡರೆ ಸಂತೋಷವಾಗುತ್ತದೆ. ಒಂದಲ್ಲ ಒಂದು ದಿನ ನನ್ನನ್ನು ಇಲ್ಲಿ ಒಪ್ಪಿಕೊಳ್ಳುತ್ತಾರೆ ಎಂಬ ಭರವಸೆ ಮೂಡುತ್ತದೆ. ಹೊಸ ಯುಗದ ಅನೇಕ ಜಾಗೃತ ಕಾರ್ಯಕರ್ತರೊಂದಿಗೆ ನನಗೆ ಸಂಪರ್ಕವೂ ಇದೆ. ಅಂಥವರಲ್ಲಿ ಒಬ್ಬಾಕೆ ಆಸ್ಟ್ರೇಲಿಯಾದ ಸೋಲುಂಟ್ರಾ ಕಿಂಗ್. ಸೋಲುಂಟ್ರಾ ಒಬ್ಬ ಅದ್ಭುತ ವ್ಯಕ್ತಿ. ಆಕೆ ಹುಟ್ಟಿನಿಂದಲೇ ಅತೀಂದ್ರಿಯ ನೋಟ, ಸೂಕ್ಷ್ಮ ಸಂಭಾಷಣೆ ಮುಂತಾದ ಶಕ್ತಿಗಳನ್ನು ಪಡೆದಿದ್ದಳು. ಆಕೆ ಅನೇಕ ಬಾರಿ ವಿಶ್ವ ಪರ್ಯಟನೆ ಮಾಡಿ ಭೂಮಿಯಾಳದಲ್ಲಿ ಸಾವಿರಾರು ವರ್ಷಗಳಿಂದ ಸುಪ್ತವಾಗಿರುವ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸುತ್ತಾ ಕೇವಲ ವಿಶೇಷ ಸಂದರ್ಭಗಳಾದ ಗ್ರಹಣ ಮತ್ತು ಗ್ರಹಗಳ ಸಂಯೋಗ ಕಾಲದಲ್ಲಿ ಊರ್ಧ್ವಲೋಕಗಳಿಂದ ಪಡೆದ ಚೈತನ್ಯಗಳನ್ನು ಭೂಮಿಯಾಳದಲ್ಲಿ ನೆಲೆಗೊಳಿಸುವ ಕೆಲಸವನ್ನು ಮಾಡಿದ್ದಾಳೆ. ಆಕೆ 1995ರಲ್ಲಿ ನನ್ನನ್ನು ಭೇಟಿಯಾಗಿ ಅನಂತರ ತನ್ನ ಚಿಕ್ಕ ತಂಡದೊಂದಿಗೆ ಕಾಶ್ಮೀರಕ್ಕೆ ತೆರಳಿ ಅಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸಾಧ್ಯವಾಗಿಸಲು ವಿಶೇಷ ಚೈತನ್ಯಗಳನ್ನು ಸ್ಥಿರಗೊಳಿಸಿದಳು. 1996ರಲ್ಲಿ ಆಕೆ ಇಲ್ಲಿ ಒಂದು ಹೆಚ್ಚು ಕಾಲ ಉಳಿದಾಗ ನಾವು ನಮ್ಮಿಬ್ಬರ ಕೆಲಸಗಳನ್ನು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತಮ ಬಾಂಧವ್ಯವನ್ನು ಹೊಂದಲು ಸಾಧ್ಯವಾಯಿತು. ನಾನು ಸಂಪೂರ್ಣವಾಗಿ ವಿಚಾರ ವಿನಿಮಯ ಮಾಡಲು ಮತ್ತು ಇತರ ಲೋಕಗಳಿಗೆ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸಲು ಸಾಧ್ಯವಾದದ್ದು ಕೇವಲ ಸೋಲುಂಟ್ರಾ ಜೊತೆ ಮಾತ್ರ. ಸದ್ಯ ನಾನು ಭ್ರಮಾಧೀನನಲ್ಲ ಎಂದು ಹೇಳಲು ಒಬ್ಬರಾದರೂ ಇದ್ದಾರೆ.
ಇದು ಋಷಿಗಳು ನಡೆದಾಡಿದ ಯೋಗ ಜನಿಸಿದ ನಾಡು. ಆರ್ಯಭಟ್ಟ, ಪತಂಜಲಿ ಮೊದಲಾದ ಮಹಾತ್ಮರು, ಅನೇಕ ಅನುಭಾವಿ ಸಂತರು ಈ ನಾಡಿನಲ್ಲಿ ಜೀವಿಸಿದ್ದಾರೆ. ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಅರವಿಂದರು, ರಮಣ ಮಹರ್ಷಿ ಮೊದಲಾದವರು ಇಲ್ಲಿ ಬಾಳಿ ಬದುಕಿ ದಾರಿ ತೋರಿದ್ದಾರೆ. ಹೀಗಿದ್ದರೂ ದೇಗುಲಗಳ ಮತ್ತು ಆಶ್ರಮಗಳ ನಾಡಿನಲ್ಲಿ ಬದುಕುವ ನಾವು ಎಡ್ಗರ್ ಕೇಸಿಯಂಥ ವ್ಯಕ್ತಿ ಇಲ್ಲಿ ಹುಟ್ಟಿದ್ದರೆ ಆತನನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಪ್ರಾಣಿಕ್ ಹೀಲಿಂಗ್ ಮತ್ತು ರೇಖಿ ಹೊರಗಿನಿಂದ ಬಂದಿದ್ದರೆ ನಾವು ಅವುಗಳನ್ನು ಗೇಲಿ ಮಾಡುತ್ತಿದ್ದೆವೇನೋ. ಆದರೀಗ ಅವು ಆಧುನಿಕ ಸಂಪ್ರದಾಯಗಳಾಗಿ ರಾರಾಜಿಸುತ್ತಿವೆ. ಅಮರ ಇನ್ನೊಬ್ಬರು ತಮ್ಮನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರದು ಪ್ರಖರ ಸೂರ್ಯನಂಥ ವ್ಯಕ್ತಿತ್ವವಾಗಿತ್ತು. ಅವರು ಅಸಾಧಾರಣ ಘಟನೆಗಳನ್ನು ನಾಟಕೀಯಗೊಳಿಸದೆ ಅವು ದಿನನಿತ್ಯದ ಕೆಲಸಕ್ಕೆ ಹೋಗುವ ಇಲ್ಲವೇ ಸ್ನೇಹಿತರೊಂದಿಗೆ ಹರಟುವಂಥ ಸಾಮಾನ್ಯ ಘಟನೆಗಳೇನೋ ಎಂಬಂತೆ ವಿವರಿಸುತ್ತಿದ್ದರು. ನಾವು ಎಂದಾದರೂ ನಿನ್ನೆಯ ದಿನ ಏನು ನಡೆಯಿತು ಎಂದು ಕೇಳಿದರೆ ಅವರು ಯಾವ ಹಿಂಜರಿತವೂ ಇಲ್ಲದೆ ತಾವು ಹಿಮಾಲಯಕ್ಕೆ ಹೋಗಿ ಮಾರ್ಕಂಡೇಯ ಮಹರ್ಷಿಗಳನ್ನು ಭೇಟಿಯಾದದ್ದು, ಅವರಿಂದ ಕೆಲಸಕ್ಕೆ ಸಂಬಂಧಪಟ್ಟ ಸೂಚನೆಗಳನ್ನು ಪಡೆದದ್ದು, ನಂತರ ಇನ್ನೊಂದು ತಾರಾಸಮೂಹದಲ್ಲಿದ್ದ ಭೂಮಿಯೊಂದಕ್ಕೆ ಹೋಗಿ ಅಲ್ಲಿನ ಜನರನ್ನು ಭೇಟಿಯಾಗಿ ಅಲ್ಲಿಂದ ಮಾಹಿತಿ ತಂದದ್ದು ಇತ್ಯಾದಿಗಳನ್ನು ವಿವರಿಸುತ್ತಿದ್ದರು. ಒಮ್ಮೆ ಅವರು ನಕ್ಷತ್ರವೊಂದರತ್ತ ಹೋಗುತ್ತಿದ್ದಾಗ ದಾರಿಯಲ್ಲಿ ಸಿಕ್ಕಿದ್ದ ಒಬ್ಬ ದೇವದೂತ ನಮ್ಮ ಭೂಮಿಯನ್ನು ಕುತೂಹಲದಿಂದ ನೋಡುತ್ತಾ ಅಮರರಿಗೆ ಹೇಳಿದ, ಈಗ ಈ ಮಾನವರು ತಮ್ಮ ಮೊದಲನೆಯ ಉಪಗ್ರಹವನ್ನು ಕಳಿಸಿದ್ದಾರೆ. ಮುಂದೆ ಇನ್ನೇನು ಮಾಡುತ್ತಾರೆ? ಹಿಂದಿನ ಕಾಲಚಕ್ರದಲ್ಲಿ ಅವರ ಪರಸ್ಪರ ಅಣ್ವಸ್ತ್ರಗಳಿಂದ ಬಡಿದಾಡಿ ನಾಶಗೊಂಡಿದ್ದರು. ಈ ಬಾರಿ ಅದು 1977 ಇಸವಿಯ ಶಿವರಾತ್ರಿಯ ಮರುದಿನವಾಗಿತ್ತು. ನಾನು ಅಮರರ ಪೂಜಾ ಮಂದಿರವನ್ನು ಪ್ರವೇಶಿಸುತ್ತಿದ್ದಂತೆ ಒಂದು ಅದ್ಭುತ ದೃಶ್ಯವನ್ನು ಕಂಡೆ. ಆ ಕೋಣೆಯಲ್ಲಿ ಎಲ್ಲೆಲ್ಲೂ ವಿಭೂತಿ ತುಂಬಿಕೊಂಡಿತ್ತು. ಗೋಡೆಯ ಮೇಲೆ, ಛಾವಣಿಯ ತುಂಬ ಎಲ್ಲ ಕಡೆಯೂ ವಿಭೂತಿಯೇ. ನಾನು ಸಾಯಿಬಾಬಾರವರ ಚಿತ್ರದಿಂದ ವಿಭೂತಿ ಬರುವುದನ್ನು ಬಹಳ ಸಲ ಕಂಡಿದ್ದೇನಾದರೂ ಈ ಪ್ರಮಾಣದಲ್ಲಿ, ಇಷ್ಟು ವಿಸ್ತಾರ ಜಾಗದಲ್ಲಿ ವಿಭೂತಿ ತುಂಬಿದ್ದನ್ನು ನೋಡಿರಲಿಲ್ಲ. ಇಡೀ ಕೋಣೆಯಲ್ಲಿ ಒಂದು ಅಲೌಕಿಕವಾದ ಸುಗಂಧ ಹರಡಿಕೊಂಡಿತ್ತು. ನಾನು ಎಂದಿನಂತೆ ವಾರದ ತರಬೇತಿ ಅವಧಿಗೆ ಕುಳಿತಾಗ ಅಮರ ವಿವರಿಸಿದರು. ನಿನ್ನೆಯ ದಿನ ಸಪ್ತಋಷಿಗಳು ಇಲ್ಲಿಗೆ ಬಂದಿದ್ದರು. ನಾವೆಲ್ಲರೂ ಶಿವನನ್ನು ಪೂಜಿಸಿದೆವು. ಇದು ಆತನ ಆಶೀರ್ವಾದ. ನಾನು ಅವಾಕ್ಕಾಗಿ ಕೇಳುತ್ತಿದ್ದಂತೆ ಅವರು ಮುಂದುವರೆಸಿದರು. ಇವೆಲ್ಲದರಿಂದ ಮರುಳಾಗಬೇಡಿ. ಇವು ಕೇವಲ ಸಂಕೇತಗಳಷ್ಟೇ. ಮೋಸಸ್ಗಾಗಿ ಸಮುದ್ರ ಬೇರ್ಪಟ್ಟಿತು. ಯೇಸು ಕ್ರಿಸ್ತ ಕರೆದಾಗ ಸತ್ತವರು ಜೀವ ತಳೆದು ಬಂದರು. ಮಾರ್ಕಂಡೇಯ ಮಹರ್ಷಿ ಸಾವನ್ನು ದಾಟಿ ಹೋದರು. ಈ ಎಲ್ಲ ಘಟನೆಗಳ ಹಿಂದೆ ಪರಮಾತ್ಮನ ಕೃಪಾಶೀರ್ವಾದಗಳಿವೆ. ಇವುಗಳ ಹಿಂದಿರುವ ಆತನ ಪಾತ್ರವನ್ನು ನಾವು ಗುರುತಿಸಬೇಕು. ಅಮರ ಒಮ್ಮೆ ತಡೆದು ಕಣ್ಣು ಮುಚ್ಚಿಕೊಂಡರು. ಬಹುಶಃ ಆ ಒಂದು ಕ್ಷಣ ಅವರು ಪರಮಾತ್ಮನೊಂದಿಗೆ ಏಕತೆಯನ್ನನುಭವಿಸಿರಬೇಕು. ಅನಂತರ ಅವರು ಎಷ್ಟು ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಮಾತನಾಡಿದರೆಂದರೆ, ನಾನು ಮತ್ತೆ ಯಾರಲ್ಲೂ ಇಂಥ ತೀವ್ರ ಭಾವನೆಗಳ ನಾವು ನಮ್ಮ ಹಾಗೂ ಈ ಸೃಷ್ಟಿಯ ಕುರಿತಾದ ಬಹಳಷ್ಟು ಜ್ಞಾನವನ್ನು ಕಳೆದುಕೊಂಡಿದ್ದೇವೆ. ವೇದಗಳು ಮೊದಲಾದ ಪವಿತ್ರ ಗ್ರಂಥಗಳಲ್ಲಿ ಈ ಜ್ಞಾನದ ಒಂದು ಕಿರುಭಾಗ ಮಾತ್ರ ಉಳಿದಿದ್ದು, ಅದು ಎಲ್ಲವನ್ನೂ ವಿವರಿಸಲು ಸಾಧ್ಯವಿಲ್ಲ. ಆದರೆ ಈಗ ಎಚ್ಚೆತ್ತುಕೊಳ್ಳುತ್ತಿರುವ ಜನರು ಇನ್ನೂ ಹೆಚ್ಚು ಜ್ಞಾನವನ್ನು ಮತ್ತೆ ಸಂಗ್ರಹಿಸುತ್ತಾರೆ. ಮಾನವಕುಲ ಈಗ ಪ್ರಳಯದ ಅತಿ ಕ್ಲಿಷ್ಟ ಭಾಗವನ್ನೆದುರಿಸುತ್ತಿದೆ. ಪ್ರಳಯವೆಂದರೆ ಎಲ್ಲರೂ ತಪ್ಪಾಗಿ ತಿಳಿದುಕೊಂಡಂತೆ ವಿನಾಶವಲ್ಲ, ಅದು ಪರಿವರ್ತನೆ, ಆಧ್ಯಾತ್ಮಿಕ ಜಾಗೃತಿ. ಒಮ್ಮೆ ಈ ಅವಧಿ ಮುಗಿದರೆ ಮನುಷ್ಯ ತನ್ನ ಪೂರ್ಣ ಸಾಮರ್ಥ್ಯಕ್ಕೆ ಬೆಳೆದು ದೈವ ಸ್ವರೂಪಿಯಾಗುತ್ತಾನೆ.
ಆಗ ಎಲ್ಲ ಜ್ಞಾನ ಮತ್ತು ಶಕ್ತಿ ನಮ್ಮದಾಗುತ್ತದೆ. ಈ ದಿನ ನಿಮಗೆ ನಮ್ಮ ಮೂಲ ಮತ್ತು ಅಲ್ಲಿಂದ ನಾವಿಲ್ಲಿಗೆ ಬಂದ ರೀತಿಯನ್ನು ತಿಳಿಸುತ್ತೇನೆ. ನೆನಪಿಡಿ, ಇದಲ್ಲದೆ ಇನ್ನೂ ಅನೇಕ ವಿವರಗಳಿವೆ. ಇದು ಒಂದು ಕಿರುಪರಿಚಯ ಮಾತ್ರ. 2 ಪಿರಮಿಡ್ಗಳನ್ನು ಊಹಿಸಿಕೊಳ್ಳಿ. ಒಂದು ತಲೆಕೆಳಗಾಗಿರುವ ಇನ್ನೊಂದರ ಮೇಲೆ ಕುಳಿತಿದೆ ಎಂದುಕೊಳ್ಳಿ. ಮೊದಲ ಪಿರಮಿಡ್ ತಲೆಕೆಳಗಾಗಿರುವ ಪಿರಮಿಡ್ನ ತಳದ ಮೇಲೆ ಕುಳಿತಿದೆ. ಈ 2 ಪಿರಮಿಡ್ಗಳ ನಡುವಿನ ಪ್ರದೇಶವನ್ನು ಭೌತಿಕ ವಿಶ್ವ ಅಥವಾ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಅದರಲ್ಲಿ ಕೋಟಿಗಟ್ಟಲೆ ತಾರಾಸಮೂಹಗಳಿವೆ. ಮೊಟ್ಟೆಯಾಕಾರದ ಈ ವಲಯ ಅತ್ಯಂತ ವಿಶಾಲವಾಗಿದ್ದು 18 ಶತಕೋಟಿ ಜ್ಯೋತಿರ್ವರ್ಷಗಳ ವ್ಯಾಸವನ್ನು ಹೊಂದಿದೆ. ಪ್ರತಿ ತಾರಾಸಮೂಹದಲ್ಲೂ ಕೋಟಿಗಟ್ಟಲೆ ಸೂರ್ಯರು ಅಥವಾ ನಕ್ಷತ್ರಗಳಿವೆ. ಪ್ರತಿ ಸೂರ್ಯನ ಸುತ್ತಲೂ ಒಂದು ಸೌರಮಂಡಲವಿದ್ದು ಪ್ರತಿ ಸೌರಮಂಡಲದಲ್ಲೂ ಜೀವರಾಶಿ ಇರುವ ಒಂದು ಭೂಮಿ ಇದೆ. ಮನುಷ್ಯರು ಈ ಭೂಮಿಗಳಲ್ಲಿ ವಾಸಿಸುತ್ತಾರೆ. ಕಾಲಚಕ್ರದ ವೈವಿಧ್ಯಕ್ಕನುಗುಣವಾಗಿ ಕೆಲವರು ಉಳಿದವರಿಗಿಂತ ಹೆಚ್ಚು ವಿಕಾಸ ಹೊಂದಿದ್ದಾರೆ. ಹೀಗೆ ಅಧಿಕ ವಿಕಾಸ ಹೊಂದಿದವರು ತಮ್ಮೊಳಗೆ ಸಂಪರ್ಕವೇರ್ಪಡಿಸಿಕೊಂಡು ವಿವಿಧ ಭೂಮಿಗಳಿಗೆ ಭೇಟಿ ಕೊಡುತ್ತಿರುತ್ತಾರೆ. ನಾವಿನ್ನೂ ವಿಕಾಸ ಹೊಂದುತ್ತಿದ್ದು ಹೊರಗಿನವರೊಂದಿಗೆ ಇನ್ನೂ ಸಂಪರ್ಕ ಸಾಧಿಸಬೇಕಾಗಿದೆ. ಆದರೆ ಬೇರೆ ಲೋಕಗಳ ಜನರು ನಮ್ಮ ಭೂಮಿಗೆ ಆಗಾಗ ಭೇಟಿಯಿತ್ತು ನಾವು ಅವರೊಂದಿಗೆ ಸಂಪರ್ಕ ಹೊಂದಲು ತಯಾರಿದ್ದೇವೆಯೇ ಎಂದು ಅಭ್ಯಾಸ ಮಾಡುತ್ತಿರುತ್ತಾರೆ. ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿದರಷ್ಟೇ ಸಾಲದು. ಉನ್ನತ ನಿಯಮಗಳು ಮತ್ತು ಜೀವನ ರೀತಿಯನ್ನರಿತು ಒಪ್ಪಿಕೊಳ್ಳಲು ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕು. ಅವರಿಗೆ ನಮ್ಮೆಲ್ಲ ಮಿತಿಗಳು ಮತ್ತು ಹೋರಾಟಗಳ ಅರಿವಿದೆ. ಒಮ್ಮೆ ನಾವು ಪ್ರಳಯದ ಈ ಭಾಗವನ್ನು ದಾಟಿ ಬಂದರೆ ಅವರೇ ಮುಂದಾಗಿ ನಮ್ಮನ್ನು ಸಂಪರ್ಕಿಸುತ್ತಾರೆ. ಈ ತಾರಾಸಮೂಹಗಳಲ್ಲಿರುವ ಕೋಟ್ಯಾಂತರ ಭೂಮಿಗಳನ್ನು ಅವುಗಳಲ್ಲಿ ವಾಸಿಸುವ ಮನುಷ್ಯರ ಆಧ್ಯಾತ್ಮಿಕ ಸ್ಥಿತಿಯನ್ನು ಆಧರಿಸಿ 14 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಇವೇ 14 ಲೋಕಗಳು. ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ ಇರುವ ಲೋಕದಿಂದ ಸ್ವಲ್ಪವೂ ಆಧ್ಯಾತ್ಮವಿಲ್ಲದ ಲೋಕದವರೆಗೆ ಈ ಕೋಟ್ಯಾಂತರ ಭೂಮಿಗಳು ಆಧ್ಯಾತ್ಮ ಮತ್ತು ಭೌತಿಕತೆಯ ವಿವಿಧ ಮಿಶ್ರಣಗಳೊಂದಿಗೆ ಯಾವುದೋ ಒಂದು ಲೋಕಕ್ಕೆ ಸೇರುತ್ತವೆ. ನಮ್ಮ ಭೂಮಿಯು ಭೂಲೋಕ ಎಂದು ಕರೆಯಲ್ಪಡುವ ಗುಂಪಿಗೆ ಸೇರುತ್ತದೆ. ಇಲ್ಲಿ ಆಧ್ಯಾತ್ಮ ಮತ್ತು ಭೌತಿಕ ಜೀವನಗಳಿಗೆ ಸಮಾನ ಅವಕಾಶಗಳಿವೆ. ಬ್ರಹ್ಮಾಂಡದ ಮೇಲೆ 4 ದಿವ್ಯ ಲೋಕಗಳಿವೆ. ಒಂದರಲ್ಲಿ ಸೃಷ್ಟಿಶೀಲ ಶಕ್ತಿಗಳು ತುಂಬಿದ್ದು ಇಲ್ಲಿ ಮನಸ್ಸಿನ ಸೃಷ್ಟಿಯಾಗುತ್ತದೆ. ಇನ್ನೊಂದು ವಿನಾಶಕಾರಿ ಶಕ್ತಿಗಳ ಲೋಕ. ಇವೆರಡರ ನಡುವಿನ ಲೋಕದಲ್ಲಿ ಸೃಷ್ಟಿ ಲಯಗಳ ಶಕ್ತಿಗಳನ್ನು ಸಮತೋಲೀನವಾಗಿ ಬೆರೆಸಿ ಜೀವರಾಶಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಶಕ್ತಿ ತುಂಬಿದೆ. 3 ದಿವ್ಯ ವ್ಯಕ್ತಿಗಳು ಈ ಶಕ್ತಿಗಳ ಉಸ್ತುವಾರಿ ವಹಿಸುತ್ತಾರೆ. ಅವರು ಬ್ರಹ್ಮ, ಶಿವ ಮತ್ತು ವಿಷ್ಣು ಎಂದು ನಾವು ಬಲ್ಲೆವು. ಈ 3 ಲೋಕಗಳ ಮೇಲೆ ಸ್ತ್ರೀ ಶಕ್ತಿ ತುಂಬಿರುವ ಶಕ್ತಿ ಲೋಕವಿದ್ದು ದೇವಿ ಇಲ್ಲಿನ ಉಸ್ತುವಾರಿ ವಹಿಸುತ್ತಾಳೆ. ಇದರಾಚೆ ಪರಿಶುದ್ಧ ಪ್ರಜ್ಞೆ ತುಂಬಿರುವ ಲೋಕವಿದ್ದು ಇಲ್ಲಿನ ನಿರಾಕಾರ ಆತ್ಮನನ್ನು ನಾವು ಪರಬ್ರಹ್ಮ ಅಲ್ಲ ಅಥವಾ ಪರಮಪಿತ ಎಂದು ಕರೆಯುತ್ತೇವೆ. ಆತನೇ ದೇವರು. ಇಡೀ ಸೃಷ್ಟಿ ದೇವರ ಒಂದು ವಿಸ್ತರಣೆಯಷ್ಟು. ಮೊದಲು ದೇವಿಲೋಕ, ನಂತರ ಶಿವಲೋಕ, ವಿಷ್ಣುಲೋಕ ಮತ್ತು ಬ್ರಹ್ಮಲೋಕ. ಬ್ರಹ್ಮಲೋಕದಿಂದ ಇಡೀ ಬ್ರಹ್ಮಾಂಡವು ಒಂದು ದುರ್ಬೀನಿನಂತೆ ಅಂದರೆ ಟೆಲಿಸ್ಕೋಪ್ನಂತೆ ಚಾಚಿಕೊಂಡಿದೆ. ನಾವು ಪರಬ್ರಹ್ಮಲೋಕದಿಂದ ಬಂದವರು. ಬಹಳ ಹಿಂದೆ ನಾವಲ್ಲಿ ಆತ್ಮಗಳಂತೆ ಜ್ಯೋತಿಯ ಕಣಗಳಂತೆ ವಾಸಿಸುತ್ತಾ ದೇವರ ಆ ಕಾಲಾತೀತವಾದ ಲೋಕದಲ್ಲಿ ದಿವ್ಯಾನಂದವನ್ನು ಅನುಭವಿಸುತ್ತಿದ್ದೆವು. ಒಮ್ಮೆ ದೇವರು ನಮ್ಮನ್ನು ಕರೆದು ನಾನು ಲೋಕಗಳನ್ನು, ತಾರಾಸಮೂಹಗಳನ್ನು, ನಕ್ಷತ್ರ ಭೂಮಿಗಳನ್ನು ಸೃಷ್ಟಿಸಿದ್ದೇನೆ. ಅವುಗಳಲ್ಲಿ ಬೆಟ್ಟಗುಡ್ಡಗಳು
ಮರಗಳು, ಮೋಡಗಳು ಮತ್ತು ಜೀವ ವೈವಿಧ್ಯವನ್ನು ಸೃಷ್ಟಿಸಿದ್ದೇನೆ. ಜೊತೆಗೆ ಮಾನವ ಜೀವಿಗಳನ್ನು ಸೃಷ್ಟಿಸಿದ್ದೇನೆ. ನಿಮಗೆ ಈ ಜೀವ ವೈವಿಧ್ಯವನ್ನು ಅನುಭವಿಸುವ ಮನಸ್ಸಿದ್ದರೆ ನೀವು ಈ ಭೂಮಿಗಳಿಗೆ ಭೇಟಿ ನೀಡಬಹುದು ಎಂದ. ನಮ್ಮಲ್ಲಿ ಅನೇಕರು ಕೆಳಗಿಳಿಯಲು ನಿರ್ಧರಿಸಿದೆವು. ಆಗ ದೇವರು ನಮ್ಮನ್ನು ಭೂಮಿಗಳಿಗೆ ಮಾರ್ಗದರ್ಶಿಸಿ ಮತ್ತೆ ತನ್ನ ಬಳಿ ಕರೆತರಲು 7 ನಾಯಕರನ್ನು ಆರಿಸಿದ. ಅವರಿಗೆ ವಿಶೇಷ ಶಕ್ತಿಗಳನ್ನು, ಸೂಚನೆಗಳನ್ನು ಕೊಟ್ಟು ಈ ಭೂಮಿಗಳ ಜೀವಿಗಳಿಗೆ ಅನ್ವಯಿಸುವ ನಿಯಮಗಳನ್ನು ವಿವರಿಸಿದ ನಂತರ ನಮಗೆ ಅಧಿಕ ಅನುಭವಗಳಲ್ಲಿ ತೊಡಗಿಕೊಳ್ಳದಂತೆ ಎಚ್ಚರಿಕೆಯನ್ನು ನೀಡಿದ. ಈ 7 ನಾಯಕರೇ ಸಪ್ತಋಷಿಗಳು. ವಾಸ್ತವವಾಗಿ ನಾವು ಅಂತರಿಕ್ಷ ಯಾತ್ರಿಗಳು. ಈ ಭೂಮಿಗೆ ಸುಮಾರು 2 ಶತಕೋಟಿ ವರ್ಷಗಳ ಹಿಂದೆ ಬಂದ ಪರಕೀಯರು. ದಾರಿಯಲ್ಲಿ ನಾವು ವಿಭಿನ್ನ ವಾತಾವರಣಗಳ ಮೂಲಕ ಹಾದು ಬರಬೇಕಾದ್ದರಿಂದ ಅಗತ್ಯಾನುಸಾರವಾಗಿ ಅಂತರಿಕ್ಷ ಕವಚಗಳನ್ನು ಅಂದರೆ ಸ್ಪೇಸ್ ಸ್ಯೂಟ್ಸ್ ಧರಿಸಬೇಕಾಯಿತು. ಇವೇ ಕೋಶಗಳು. ಮೊದಲು ಬುದ್ಧಿ, ನಂತರ ಮನಸ್ಸು, ಕೊನೆಗೆ ದೇಹವನ್ನು ನಾವು ಈ ರೀತಿಯಲ್ಲಿ ಪಡೆದೆವು. ದೇಹವು ತನ್ನ ಬೆಳವಣಿಗೆಯ ಮೊದಲ ಹಂತವಾದ ಭ್ರೂಣಾವಸ್ಥೆಯಲ್ಲಿದ್ದಾಗ ನಾವು ಅದನ್ನು ಪ್ರವೇಶಿಸಿದೆವು. ಬುದ್ಧಿ ಮತ್ತು ಮನಸ್ಸುಗಳಿಗೆ ಆಲೋಚಿಸುವ ಮತ್ತು ಭಾವನೆಗಳನ್ನು ಅನುಭವಿಸುವ ಶಕ್ತಿಗಳಿದ್ದುದರಿಂದ ನಾವಿಲ್ಲಿ ಜೀವಿಸಿ ಬದುಕನ್ನು ಅನುಭವಿಸಲು ಇವು ನಮಗೆ ನೆರವಾದವು. ಹುಟ್ಟಿದ ನಂತರ ಮನುಷ್ಯರು ಬೆಳೆದು ವಯಸ್ಸಾಗಿ ಶಕ್ತಿಗುಂದಿ ಮರಣ ಹೊಂದಿದ ಮೇಲೆ ಸಪ್ತಋಷಿಗಳು ಮತ್ತೆ ಜನ್ಮ ತಳೆಯಲು ಇಚ್ಛಿಸದೆ ತಮ್ಮ ಸೂಕ್ಷ್ಮ ಶರೀರದಲ್ಲೇ ಉಳಿದರು. ಆದರೆ ನಮಗೆ ಇನ್ನಷ್ಟು ಬದುಕನ್ನು ಅನುಭವಿಸುವ ಆಸೆಯಾಗಿ ಮತ್ತೆ ಮತ್ತೆ ಜನ್ಮ ತಳೆದೆವು. ಇದು ಹೀಗೆಯೇ ಮುಂದುವರೆಯಿತು. ನಮಗೆ ಅಧಿಕ ಅನುಭವಗಳ ಹಿಂದೆ ಹೋಗದಂತೆ ಎಚ್ಚರಿಸಲಾಗಿತ್ತು. ಎಲ್ಲವನ್ನೂ ಅನುಭವಿಸಲು ನಮಗೆ ನೆರವಾಗುತ್ತಿದ್ದ ಮನಸ್ಸಿಗೆ ಒಂದು ಮಿತಿಯಿತ್ತು. ಒಂದು ನಿರ್ದಿಷ್ಟ ಪ್ರಮಾಣದ ಅನುಭವಗಳ ನಂತರ ಹೆಚ್ಚಿನದನ್ನು ಅದು ತಿರಸ್ಕರಿಸುತ್ತಿತ್ತು. ಹೀಗೆ ತಿರಸ್ಕೃತಗೊಂಡ ಅಧಿಕ ಅನುಭವಗಳು ಮನಸ್ಸಿನ ಮೇಲೆ ಪರದೆಗಳಂತೆ ಕುಳಿತು ಪೊರೆಯಾಗಿ ಜನ್ಮಗಳು ಕಳೆದಂತೆ ಅದು ಗಾಢವಾಗತೊಡಗಿತು. ನಮ್ಮಲ್ಲಿದ್ದ ಅದ್ಭುತ ಗ್ರಹಿಕೆಯ ಸಾಮರ್ಥ್ಯಗಳು ಈ ತಿರಸ್ಕೃತ ಅನುಭವಗಳ ಪೊರೆ ಗಾಢಗೊಂಡಂತೆ ನಷ್ಟವಾದವು. ಪ್ರಾರಂಭದಲ್ಲಿ ನಾವು ಸಪ್ತಋಷಿಗಳನ್ನು ಅವರ ಸೂಕ್ಷ್ಮ ರೂಪದಲ್ಲಿ ನೋಡಿ ಅವರೊಂದಿಗೆ ಮಾತನಾಡಬಲ್ಲವರಾಗಿದ್ದೆವು. ಆದರೆ ಮೊದಲ 5 ಜೀವಿತಾವಧಿಗಳ ನಂತರ ನಾವು ಈ ಸಾಮರ್ಥ್ಯವನ್ನು ಕಳೆದುಕೊಂಡು ಸಪ್ತಋಷಿಗಳ ಸಂಪರ್ಕದಿಂದ ಬೇರೆಯಾದೆವು. ಸಪ್ತಋಷಿಗಳು ನಮ್ಮನ್ನು ಮಾರ್ಗದರ್ಶಿಸುತ್ತಾ ನಾವು ನಮ್ಮ ಮೂಲವಾದ ದೇವರಲ್ಲಿ ಹಿಂದಿರುಗಬೇಕೆಂದು ನಮಗೆ ನೆನಪಿಸುತ್ತಲೇ ಇದ್ದರು. ಸಂಪರ್ಕ ನಷ್ಟವಾದ ನಂತರ ಮಾನವ ಶರೀರದಲ್ಲಿದ್ದರೂ ಅಧಿಕ ಅನುಭವಗಳ ಹಿಂದೆ ಹೋಗದೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದ ಕೆಲವು ಮನುಷ್ಯರ ಮೂಲಕ ಸಪ್ತಋಷಿಗಳು ನಮ್ಮೊಂದಿಗೆ ಮಾತನಾಡತೊಡಗಿದರು. ಕಾಲ ಸರಿದಂತೆ ಅವರು ಈ ಸ್ವಯಂ ಸೇವಕರನ್ನು ಶಾಶ್ವತವಾಗಿ ಈ ಕೆಲಸಕ್ಕೆ ತೊಡಗಿಸಿಕೊಂಡರು. ಈಗ ಅವರ ಬಳಿ 1,44,000 ಪ್ರತಿನಿಧಿಗಳಿದ್ದು ಅವರು ಭೂಮಿಯ ಮೇಲೆಲ್ಲ ಹಂಚಿ ಹೋಗಿದ್ದಾರೆ. ಈ ಜ್ಯೋತಿವಾಹಕರು ತಮ್ಮ ದೇಹವನ್ನು ತ್ಯಜಿಸಿದ ನಂತರ ಆಗಲೇ ಜನ್ಮ ತಳೆದ 1,44,000 ಪ್ರತಿನಿಧಿಗಳ ಇನ್ನೊಂದು ಗುಂಪು ಈ ಕೆಲಸವನ್ನು ಕೈಗೆತ್ತಿಕೊಳ್ಳುತ್ತದೆ. ನಮ್ಮ ತಿರಸ್ಕೃತ ಅನುಭವಗಳ ಪೊರೆಯನ್ನು ನಿವಾರಿಸುವ ಮಾರ್ಗವನ್ನು ಕಂಡುಕೊಳ್ಳಲು ಋಷಿಗಳು ತಪಸ್ಸಿಗೆ ಕುಳಿತಾಗ ಅವರಿಗೆ ದಾರಿ ಗೋಚರಿಸಿತು. ಅದೇ ಧ್ಯಾನ. ಧ್ಯಾನ ಇತ್ತೀಚಿನ ಶೋಧನೆಯಲ್ಲ. ಅದನ್ನು 2 ಶತಕೋಟಿ ವರ್ಷಗಳ ಹಿಂದೆಯೇ ಕಂಡುಹಿಡಿಯಲಾಯಿತು. ನಮ್ಮ ಭೂಮಿಯು ವಿವಿಧ ಕಾಲಚಕ್ರಗಳನ್ನು ಹಾದು ಹೋದಂತೆ ಸಪ್ತಋಷಿಗಳು ಲಕ್ಷಗಟ್ಟಲೆ ಬಾರಿ ಧ್ಯಾನ ತಂತ್ರಗಳನ್ನು ಪುನರೂಪಿಸುತ್ತಾ, ಪ್ರಯೋಗಗಳನ್ನು ನಡೆಸುತ್ತಾ ಪರಿಷ್ಕೃತ ತಂತ್ರಗಳನ್ನು ಹೊರತಂದರು. ಅವರು ತಮ್ಮ ಪ್ರತಿನಿಧಿಗಳ ಮೂಲಕ ಮಾನವರಿಗೆ ಧ್ಯಾನವನ್ನು ಕಲಿಸತೊಡಗಿದರು. ಅನೇಕ ಆತ್ಮಗಳು ತಮ್ಮ ಮನಸ್ಸುಗಳನ್ನು ಶುದ್ಧೀಕರಿಸಿಕೊಂಡು ಹಿಂದಿರುಗಿದವು.
ಆದರೆ ಇನ್ನಷ್ಟು ಆತ್ಮಗಳು ಇಲ್ಲಿಗೆ ಮೊದಲ ಬಾರಿಗೆ ಬಂದು ಇಲ್ಲೇ ಉಳಿದವು. ಹೀಗೆ ಸಪ್ತಋಷಿಗಳ ಕೆಲಸ ಕೊನೆಗೊಳ್ಳಲಿಲ್ಲ. ಅವರು ತಲಾ 1,44,000 ಪ್ರತಿನಿಧಿಗಳ 2 ಗುಂಪುಗಳ ಜೊತೆಗೆ ಇನ್ನೂ ಅನೇಕರಿಗೆ ತರಬೇತಿ ಕೊಟ್ಟು ಅವರನ್ನು ಋಷಿಗಳನ್ನಾಗಿ ಬೆಳೆಸಿದರು. ಋಷಿ ಎಂದರೆ ಜ್ಞಾನ ಮತ್ತು ಶಕ್ತಿಗಳನ್ನು ಬೆಳಕಿನ ರೂಪದಲ್ಲಿ ಹಿಡಿದಿಟ್ಟುಕೊಳ್ಳುವ ಅಪಾರ ಸಾಮರ್ಥ್ಯಗಳನ್ನು ಹೊಂದಿರುವ ವ್ಯಕ್ತಿ. ಆತ ಈ ಬೆಳಕನ್ನು ಎಲ್ಲೆಡೆ ಹರಡಬಲ್ಲ ಓರ್ವ ತೇಜಸ್ವಿ. ಋಷಿಗಳ ಅನುಚರರಾದ 1,44,000 ಮಂದಿ ಸಾಮಾನ್ಯ ಜೀವಿಗಳಲ್ಲ, ಅವರೂ ಋಷಿಗಳೇ. ಅವರು ತಮ್ಮ ಕೆಲಸಕ್ಕೆ ಅಡಚಣೆಯಾಗದಿರಲಿ ಎಂದು ಸಾಮಾನ್ಯರಂತೆ ಬದುಕಿ ಪ್ರಚಾರದಿಂದ ದೂರವೇ ಉಳಿಯುತ್ತಾರೆ. ಈ ಕೆಲಸ ಈಗ ಕೇವಲ ಮಾಹಿತಿಯನ್ನು ಪ್ರಸಾರ ಮಾಡುವ ಮಟ್ಟದಿಂದ ಬೃಹತ್ತಾಗಿ ಬೆಳೆದು ಮನುಷ್ಯರಿಗೆ ಅವರ ಆಡಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ಆಧ್ಯಾತ್ಮಿಕ ವಿಕಾಸ ಮುಂತಾದ ರಂಗಗಳಲ್ಲಿ ನೆರವಾಗಿ ಮಾರ್ಗದರ್ಶಿಸುವಂಥ ಅತಿ ಕ್ಲಿಷ್ಟಕರ ರೂಪವನ್ನು ಪಡೆದುಕೊಂಡಿದೆ. ಅನೇಕ ಬಾರಿ ಋಷಿಗಳು ಇನ್ನೊಂದು ತಾರಾಸಮೂಹದಲ್ಲಿರುವ ಭೂಮಿಗಳಿಗೆ ಹೋಗಿ ಅನೇಕ ಹೊಸ ಸಂಗತಿಗಳನ್ನು ಕಲಿತು ಹೊಸ ಜ್ಞಾನ ಮತ್ತು ತಾವು ಸಂಗ್ರಹಿಸಿದ ನವೀನ ಚೈತನ್ಯಗಳನ್ನು ತರುತ್ತಾರೆ. ಅವರಿಗೆ ಸೂಕ್ಷ್ಮ ವಲಯದಲ್ಲೇ ಹೆಚ್ಚು ಕೆಲಸವಿರುತ್ತದೆ. ಈ ಎಲ್ಲ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಿ ಮಾರ್ಗದರ್ಶಿಸಲು ಒಬ್ಬ ವಿಶೇಷ ಋಷಿಯನ್ನು ನೇಮಿಸಲಾಗಿದೆ. ಅವರ ಸಾಮರ್ಥ್ಯಗಳನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ 1,44,000 ಪ್ರತಿನಿಧಿಗಳು ಪ್ರತಿದಿನ ಮಧ್ಯರಾತ್ರಿ ಹಿಮಾಲಯಕ್ಕೆ ತಮ್ಮ ಸೂಕ್ಷ್ಮ ರೂಪದಲ್ಲಿ ತೆರಳಿ ಅಲ್ಲಿ ಈ ಋಷಿಗೆ ವರದಿಯೊಪ್ಪಿಸುತ್ತಾರೆ. ಅವರಿಂದ ಸೂಚನೆಗಳನ್ನು ಸ್ವೀಕರಿಸಿ ಕೆಲಸ ಮಾಡಿ ಮತ್ತೆ ಮುಂಜಾನೆಯ ವೇಳೆಗೆ ಅವರಿಗೆ ವರದಿ ಮಾಡಿ ನಂತರ ತಮ್ಮ ದೇಹಗಳಿಗೆ ಮರಳುತ್ತಾರೆ. ನನಗೆ ಕುತೂಹಲ ತಾಳಲಾರದೆ ಅಮರರನ್ನು ಮಧ್ಯದಲ್ಲೇ ತಡೆದು ಕೇಳಿದೆ, ನೀವು ಅಂಥ ಒಬ್ಬ ಪ್ರತಿನಿಧಿಯೇ? ಅಮರ ಉತ್ತರಿಸಲಿಲ್ಲ, ಸುಮ್ಮನೆ ನಸುನಕ್ಕರು. ನನಗೆ ನೆನಪಿದ್ದಂತೆ ಅಮರ ಅನೇಕ ಬಾರಿ ತಮ್ಮನ್ನು ಋಷಿಗಳ ಕಾರ್ಯಕರ್ತ ಎಂದು ಕರೆದುಕೊಳ್ಳುತ್ತಿದ್ದರು. ಈಗ ನನಗರಿವಾಗಿರುವಂತೆ ಅವರು ಕೇವಲ ಒಬ್ಬ ಪ್ರತಿನಿಧಿಯಾಗಲಿ ಕಾರ್ಯಕರ್ತರಾಗಲಿ ಋಷಿಯಾಗಲಿ ಆಗಿರಲಿಲ್ಲ. ಅವರು ಇನ್ನೂ ಎತ್ತರದಲ್ಲಿದ್ದ ವ್ಯಕ್ತಿ. ಅವರನ್ನು ವರ್ಣಿಸಲು ನನ್ನಲ್ಲಿ ಶಬ್ದಗಳಿಲ್ಲ. ಒಮ್ಮೆ ನಾನವರಿಗೆ ಹೇಳಿದ್ದೆ, ನೀವು ತುಂಬ ವಿಶೇಷ ವ್ಯಕ್ತಿಯಾಗಿರಬೇಕು. ಅದಕ್ಕೆ ಅವರು, ಇಲ್ಲಿ ಪ್ರತಿಯೊಬ್ಬರೂ ವಿಶೇಷ ವ್ಯಕ್ತಿಗಳೇ. ಇಲ್ಲದಿದ್ದರೆ ನಾವು ಸಪ್ತಋಷಿಗಳೊಂದಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ. ನಮ್ರತೆ ಅಮರ ಅದರ ಮೂರ್ತರೂಪವಾಗಿದ್ದರು. ನಾನು ಬಹಳಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮುಖಂಡರು, ಸನ್ಯಾಸಿಗಳು, ಗುರುಗಳು ಮತ್ತಿತರರನ್ನು ಭೇಟಿಯಾಗಿದ್ದರೂ ಯಾರೂ ಅಮರರಂತಿರಲಿಲ್ಲ. ಒಮ್ಮೆ ಒಬ್ಬ ಸುಪ್ರಸಿದ್ಧ ಸ್ವಾಮಿಗಳು ಅಮರರನ್ನು ಭೇಟಿಯಾಗಲು ಇಷ್ಟಪಟ್ಟರು. ಅಮರ ಅವರಲ್ಲಿಗೆ ಹೋದರು. ಆ ಸ್ವಾಮಿಗಳು ಧ್ಯಾನ ಮತ್ತು ಋಷಿಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅಮರ ಎಲ್ಲವನ್ನೂ ವಿವರಿಸಿದರು. ಆ ಸ್ವಾಮಿಗಳಿಗೆ ಆಧುನಿಕ ವೇಷದಲ್ಲಿದ್ದ ಸ್ವಾಮಿಯಲ್ಲದ ವ್ಯಕ್ತಿಗೆ ಹೆಚ್ಚು ತಿಳಿದಿದೆ ಎಂಬ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ. ಅವರು ಋಷಿಗಳ ಅಸ್ತಿತ್ವವನ್ನೇ ಪ್ರಶ್ನಿಸಿ ಅಮರರನ್ನು ಗೇಲಿ ಮಾಡುತ್ತಾ, ನಾನು ನಿಮ್ಮನ್ನು ಈ ಕೋಣೆಯೊಳಗೆ ಕೂಡಿ ಹಾಕಿದರೆ ನೀವು ಸೂಕ್ಷ್ಮ ರೂಪದಲ್ಲಿ ಹೊರಬಂದು ಪ್ರತ್ಯಕ್ಷರಾಗಬಲ್ಲಿರಾ ಎಂದು ಮತ್ತೆ ಮತ್ತೆ ಕೇಳಿದರು. ಅಮರ ಶಾಂತವಾಗಿ ಉತ್ತರಿಸಿದರು, ಹೌದು, ನಾನು ಅದನ್ನು ಮಾಡಬಲ್ಲೆ. ದಯವಿಟ್ಟು ನನ್ನನ್ನು ಕೂಡಿ ಹಾಕಿ. ಸ್ವಾಮಿಗಳು ಆ ಕೆಲಸವನ್ನು ಮಾಡಲಿಲ್ಲ. ಅವರು ಗೇಲಿ ಮಾಡುವುದನ್ನು ನಿಲ್ಲಿಸಿದರು. ಅವರಿಗೆ ಹೇಗೋ ತಾವೊಬ್ಬ ಅಸಾಧಾರಣ ವ್ಯಕ್ತಿಯ ಕುಳಿತಿರುವುದರ ಅರಿವಾಗಿರಬೇಕು. ಒಂದು ವೇಳೆ ಅಮರ ಕೋಣೆಯಾಚೆ ಬಂದು ಪ್ರತ್ಯಕ್ಷರಾಗುವುದನ್ನು ಅವರು ನೋಡಿದ್ದರೆ ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದ ಅವರ ನಂಬಿಕೆಗಳ ಮತ್ತು ಪೂರ್ವಾಗ್ರಹಗಳ ಗತಿ ಏನಾಗುತ್ತಿತ್ತೆಂದು ಊಹಿಸಲು ಸಾಧ್ಯವಿಲ್ಲ. ಅಮರ ಮುಂದುವರೆಸಿದರು,
ಒಂದಲ್ಲ ಒಂದು ದಿನ ನಾವು ಹಿಂದಿರುಗಬೇಕು. ನಾವು ಈ ದೇಹಗಳಲ್ಲ, ನಾವಿಲ್ಲಿ ಕೇವಲ ಅತಿಥಿಗಳಾಗಿ ಬಂದವರು ಮತ್ತು ನಮ್ಮ ಮನೆಗೆ ನಾವು ಹಿಂದಿರುಗಬೇಕು ಎಂದು ನಾವು ಅರಿಯಬೇಕು. ಆದರೆ ಮೊದಲು ನಾವು ನಮ್ಮ ಅಜ್ಞಾನ, ಬಂಧನಗಳು ಮತ್ತು ಅಲ್ಪ ಸುಖಗಳಿಂದ ಮುಕ್ತಿ ಹೊಂದಬೇಕು. ಅದು ಸುಲಭವಲ್ಲ. ಆದ್ದರಿಂದಲೇ ನಾವು ಧ್ಯಾನ ಮಾಡುತ್ತೇವೆ. ಧ್ಯಾನದ ಮುಂದುವರೆದ ಹಂತಗಳಲ್ಲಿ ನಾವು ನಮ್ಮ ದಿವ್ಯ ಸತ್ಯವನ್ನು ಅರಿತು ಅನುಭವಿಸುವುದರಿಂದ ಹಿಂದಿರುಗಿ ಭೌತಿಕ ಮಟ್ಟಕ್ಕೆ ಬಂದಾಗ ನಮಗೆ ಪರಕೀಯತೆಯ ಅರಿವಾಗುತ್ತದೆ. ನಮ್ಮ ದೇಹ ಬಿದ್ದಾಗ ನಾವು ನಮ್ಮ ಶರೀರಗಳಿಂದ ಎಲ್ಲ ಕೊಳೆಯನ್ನು ಅಥವಾ ಅನುಭವಗಳ ಶೇಷ ಭಾಗಗಳನ್ನು ಸ್ವಚ್ಛಗೊಳಿಸಿಕೊಂಡಾಗ ಮತ್ತು ಈ ಲೋಕಕ್ಕೆ ಹಿಂದಿರುಗಲು ನಾವು ಇಚ್ಛಿಸದಿದ್ದಾಗ ಋಷಿಗಳು ನಮ್ಮನ್ನು ಅಂತರಿಕ್ಷದಲ್ಲಿ ನಮ್ಮ ಮನೆಗೆ, ಅಂದರೆ ದೇವರಲ್ಲಿಗೆ ಕರೆದೊಯ್ಯುತ್ತಾರೆ. ಅಮರ ಮಾತು ಮುಗಿಸಿದ ನಂತರ ನಾವು ಬಹಳ ಹೊತ್ತು ಸುಮ್ಮನೆ ಕುಳಿತೆವು. ಅವರು ತಿಳಿಸಿದ ಸತ್ಯ ನಮ್ಮ ಅರಿವಿನ ಪ್ರಪಂಚದಲ್ಲಿ ಕ್ರಮೇಣ ಬೆರೆತು ಒಂದಾಗಲು ನೆರವಾಗಲೋ ಎಂಬಂತೆ ನಾವು ಮೌನವನ್ನಾಶ್ರಯಿಸಿದ್ದೆವು. ಈ ಸತ್ಯವು ಹೊಸದಾಗಿದ್ದು ನನ್ನೆಣಿಕೆಗಿಂತಲೂ ಬೃಹತ್ತಾಗಿತ್ತು. ಅದನ್ನು ಗ್ರಹಿಸಲು ನನಗೆ ಸಾಕಷ್ಟು ಸಮಯ ಬೇಕಿತ್ತು. ಅವರಿಂದ ಬೀಳ್ಕೊಂಡು ಒಂದೂ ಮಾತನಾಡದೆ ಹೊರಬಂದೆ. ಅವರ ಮನೆಯಿಂದ ಹೊರಗೆ ಕಾಲಿಟ್ಟಾಗ ಪ್ರಪಂಚ ವಿಭಿನ್ನವಾಗಿ ತೋರಿತು. ಅಮರರನ್ನು ಭೇಟಿಯಾದ ಮೇಲೆ ಅದು ಯಾವಾಗಲೂ ಬೇರೆಯಾಗಿಯೇ ತೋರುತ್ತಿತ್ತು. ಅಧ್ಯಾಯ 2 ಮುಕ್ತಾಯ.